ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಹೈಂದಿಸ್ ಕಿಚನ್. ನಾನು ನಿಮ್ಮ ರಾಜು ಬಾಯ್. ಇವತ್ತು ನಮ್ಮ ಚಾನಲಲ್ಲಿ ಮಾಡ್ತಾ ಇದ್ದೀವಿ ಮಟನ್ ಪಾಯಸ್ ಸೂಪ್. ಅದು ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ಇವತ್ತು ನಾವು ಮಾಡ್ತಾ ಇದ್ದೀವಿ ಮಟನ್ ಪಾಯಸ್ ಸೂಪ್ ಮತ್ತು ಗ್ರೇವಿ. ಇದಕ್ಕೆ ನಾನು 1 ಡಜನ್ ಕಾಲನ್ನು ತಗೊಂಡಿದ್ದೀನಿ. ಈಗ ಅರ್ಧ ಚಮಚದಷ್ಟು ಅರಿಶಿನ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ, ಒಂದು ಅರ್ಧ ಚಮಚದಷ್ಟು ಖಾರ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು. ಸ್ನೇಹಿತರೆ, ಈ ಮಟನ್ ಪಾಯಿಗೆ ಮೊದಲಿಗೆ ಒಂದು ಪೇಸ್ಟ್ ಮಾಡಬೇಕು. ಅದು ಹೇಗೆ ಮಾಡೋದು, ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳ್ತೀನಿ. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಪುದೀನ, ಬೆಳ್ಳುಳ್ಳಿ, ಶುಂಠಿ, ಮೆಣಸು, ಈರುಳ್ಳಿ, ಉಪ್ಪು, ಜೀರಿಗೆ. ಈ ಪೇಸ್ಟ್ ಹೇಗೆ ತಯಾರು ಮಾಡೋದು ನಾನು ನಿಮಗೆ ತೋರಿಸ್ತೇನೆ. ಸ್ನೇಹಿತರೆ, ಈ ಪಾಯಾಗಿ ಬೇಕಾಗಿರುವ ಪೇಸ್ಟನ್ನು ಈಗ ನಾವು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ 2 ಚಮಚ ಎಣ್ಣೆ ಸೇರಿಸೋಣ. ಮೊದಲಿಗೆ 1 ಹಿಡಿಯಷ್ಟು ಈರುಳ್ಳಿ, ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಈಗ 5 ಹಸಿಮೆಣಸಿನಕಾಯಿ, ಇದನ್ನು ಕೂಡ ಚೆನ್ನಾಗಿ ಹುರಿದುಕೊಳ್ಳೋಣ. ಪುದೀನ ಒಂದು ಅರ್ಧ ಹಿಡಿ, ಇದನ್ನು ಹಸಿ ವಾಸನೆ ಆಗೋ ತನಕ ಫ್ರೈ ಮಾಡೋಣ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ. ಈಗ ಒಂದು ಅರ್ಧ ಬೆಳ್ಳುಳ್ಳಿ ಸೇರಿಸೋಣ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಇಂಚು ಶುಂಠಿ, ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು. ಸ್ನೇಹಿತರೆ, ಈಗ ಒಂದು ಅರ್ಧ ಚಮಚದಷ್ಟು ಜೀರಿಗೆ, ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸು, ಈಗ 1/4 ಚಮಚದಷ್ಟು ಅರಿಶಿಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಮ್ಮ ಮಿಶ್ರಣ ರೆಡಿ ಇದೆ. ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಈ ಕಾಲು ಜೊತೆ ಬೆರೆಸಿಬಿಟ್ಟು ಒಂದು 4 ರಿಂದ 5 ವಿಸಿಲ್ಗೆ ಕುಕ್ಕರನ್ನು ಕ್ಲೋಸ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈಗ ಈ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಈ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಜೀರಿಗೆ, ಮೆಣಸು ಈ ಪೇಸ್ಟನ್ನು ಹಾಕಿ ಅರ್ಧ ಲೀಟ್ರ್ ನೀರಿನೊಂದಿಗೆ ಇದನ್ನು ಒಂದು 5 ರಿಂದ 6 ವಿಸಿಲ್ ಹಾಕಿದ್ರೆ ನಮ್ಮ ಮಟನ್ ಪಾಯ ರೆಡಿ ಆಗುತ್ತೆ. ನಂತರ ನಾವು ಟೇಸ್ಟ್ ಮಾಡಿ ನೋಡೋಣ. ಸ್ನೇಹಿತರೆ, ಈಗ ಒಂದು 5 ವಿಸಿಲನ್ನು ಕೂಗಿಸ್ಬಿಡೋಣ. ಸ್ನೇಹಿತರೆ, ನಮ್ಮ ಪಾಯ ರೆಡಿ ಇದೆ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನಿಂಬೆ ರಸ, ಉಪ್ಪು, ಖಾರ ಚೆಕ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಲಿಂಬೆ ರಸನ ಸೇರಿಸ್ತಾ ಇದ್ದೀನಿ. ಸ್ನೇಹಿತರೆ, ಸ್ವಲ್ಪ ಉಪ್ಪು ಕಡಿಮೆ ಇದೆ, ಉಪ್ಪು ಹಾಕೊತಾ ಇದ್ದೀನಿ. ಸ್ನೇಹಿತರೆ, ಈಗ 1 ಸ್ಪೂನ್ ತುಪ್ಪವನ್ನು ಬೆರೆಸ್ತಾ ಇದ್ದೀನಿ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಇದೊಂದು ಕೊದಿ ಬಂದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ನಮ್ಮ ಪಾಯ ಸೂಪ್ ರೆಡಿ ಇದೆ. ಈಗ ಇದನ್ನು ನಮ್ಮ ಸನಿ ಟೇಸ್ಟ್ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ. ನೀವು ಕೂಡ ಇದೇ ಥರ ಟ್ರೈ ಮಾಡಿ. ಹಾಗೆ ನಮ್ಮ ಚಾನಲ್ಗೊಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಪ್ಲೀಸ್. ಥ್ಯಾಂಕ್ ಯು. ನಮ್ಮ ಸನಿ ಇದು ಟೇಸ್ಟ್ ಮಾಡಿ ರುಚಿ ಹೇಗಿದೆ ಅಂತ ಹೇಳ್ತಾರೆ. Wow, what a smell. It's very yummy. It's
full hot and spicy. You also try it and like and subscribe.